ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಬಂದ್ಬಿಟ್ಟು ವಿಮಾನದಲ್ಲಿ ಹೋಗ್ಲಿಕ್ಕಿದೆ. ವಿಮಾನದಲ್ಲಿ ಟಾಯ್ಲೆಟ್ ಮತ್ತು ವಾಶ್ರೂಮ್ ಇರುತ್ತಾ ಅನ್ನೋದನ್ನು ಕಾಡುವಂಥ ಕೆಲವೊಂದು ಪ್ರಶ್ನೆಗಳು. ಅದನ್ನು ಯಾವ ಥರ ಯೂಸ್ ಮಾಡೋದು, ಏನೆಲ್ಲ ಇರುತ್ತೆ, ಲೇಡೀಸ್ಗೆ ಬೇರೆ ರೀತಿನ, ಜೆಂಟ್ಸಿಗೆ ಬೇರೆ ರೀತಿನ, ಅಲ್ಲಿ ಟಾಯ್ಲೆಟ್ ಅಂತ ಬೋರ್ಡ್ ಇರುತ್ತಾ, ಇಲ್ಲ ಅಲ್ಲಿ ವಾಟರ್ ಇರುತ್ತಾ, ಈ ಥರ ತುಂಬ ಪ್ರಶ್ನೆಗಳೆಲ್ಲ ಕಾಡುತ್ತೆ. ಕಾಡುವಂಥ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮ್ಗೆ ಉತ್ತರ ಸಿಗ್ಬೋದು. ವಿಡಿಯೋ ಶುರು ಮಾಡುವನ. ನಿಮಗೆ ಇದರಲ್ಲಿ ಕೆಲವೊಂದು ಗೊಂದಲಗಳಿಗೆ ಆನ್ಸರ್ ಆಗಿರ್ಬೋದು ಇವತ್ತಿನ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಹೊಡೆಯೋದನ್ನ ಮರಿಬೇಡಿ. ವಿಮಾನದೊಳಗಡೆ ಹೋಗಿದ ನಂತರ ಸೀಟು ಸಿಕ್ತು, ಕೂತಾಗಿದ ನಂತರ ವಾಶ್ರೂಮ್ ಹುಡುಕಬೇಕು. ವಾಶ್ರೂಮ್ಗೆ ಹುಡುಕಬೇಕಾದ್ರೆ ಅಲ್ಲಿ ಈ ಸಿಂಬಲ್ಗಳು ನೋಡಿ, ಲೇಡೀಸ್ ಮತ್ತು ಜೆಂಟ್ಸ್ ಎರಡೂ ಕೂಡ ಒಂದು ಟಾಯ್ಲೆಟ್ ಸಿಂಬಲ್ ಏನಿದೆ ಅದು ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಅದರ ನಂತರ ನಿಮಗೆ ಬೋರ್ಡ್ ಟಾಯ್ಲೆಟ್ ಅಂತ ಇರಲ್ಲ, ಲಾವಿಟ್ರಿ ಅಂತ ಇರುತ್ತೆ. ಅದನ್ನ ಹುಡ್ಕೊಂಡೋಗಿ ಡೋರ್ ತೆಗೆದ್ರೆ ಆಯಿತು. ಡೋರು ಕೆಲವು ಟೈಮಲ್ಲಿ ಪುಷ್ ಟೈಪ್ ಇರುತ್ತೆ, ಪುಷ್ ಮಾಡೋ ಅಂತ ಇರುತ್ತೆ, ಇಲ್ಲಾಂದರೆ ಅಲ್ಲಿ ಲಾಕ್ ಸಿಸ್ಟಮ್ ಕೂಡ ಇರುತ್ತೆ, ಅಂದರೆ ಓಪನ್ ಆ ಥರ ಕೂಡ ಇರುತ್ತೆ. ಅದರೊಳಗಡೆ ಹೋಗ್ಬೋದು. ಅದರೊಳಗಡೆ ನೀರು ಕೂಡ ಇರುತ್ತೆ. ಮತ್ತು ಯಾವ ಥರ ಆಪ್ಷನ್ಸ್ ಇದೆ ಅಂತ ನಾನೀಗ ಒಂದೊಂದಾಗಿ ಹೇಳ್ಕೊಡ್ತಾ ಇರ್ತೀನಿ ನೋಡಿ. ಡೋರ್ ತೆಗೆದ್ಬಿಟ್ಟು ಒಳಗಡೆ ಹೋದರೆ ಆಟೋಮೆಟಿಕ್ ಆಗಿ ಏನು ಲಾಕ್ ಆಗಲ್ಲ, ನಾವೇ ಲಾಕ್ ಮಾಡ್ಕೋಬೇಕು. ಇದಂದರೆ ಪ್ಯಾಂಟು ನೇತಾಕ್ಲಿಕ್ಕಿರೋಂಥ ವ್ಯವಸ್ಥೆ. ಮತ್ತು ಇದರೊಳಗಡೆ ಸಿಗರೇಟ್ ಅಂತ ಸೇದಲಿಕ್ಕಿಲ್ಲ. ಇದರೊಳಗಡೆ ಸ್ಮೋಕ್ ಡಿಟೆಕ್ಟರ್ ಇರುತ್ತೆ. ಏನಾದ್ರು ಸಿಗರೇಟ್ ಏನೋ ಸೇದಾದರೆ ನೀವಲ್ಲಿ ಸೈರನ್ ಹೊಡೆಯುತ್ತೆ. ಸೈರನ್ ಹೊಡೆದ್ರೆ ಹೊರಗಡೆ ಇರೋರಿಗೆಲ್ಲ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೆ ಇದರೊಳಗಡೆ ಸಿಗರೇಟ್ ಸೇದಲಿಕ್ಕಿಲ್ಲ. ಮತ್ತೊಂದು ಈ ಮಿರರಿನ ವ್ಯವಸ್ಥೆ ಕೂಡ ಇದೆ. ಮತ್ತು ನೋಡಿ, ಎಲ್ಲ ಕಡೆ ಸಿಗರೇಟ್ದೆ ಸಿಂಬಲ್ ಹಾಕಿದ್ದಾರೆ. ಮತ್ತು ನೋಡಿ, ಇದು ನೀರು ವಾಶ್ ಬೇಷನ್ ಇದೆ. ಮತ್ತು ಇದರೊಳಗಡೆ ನಾವು ಯೂಸ್ ಮಾಡೋಂಥ ಟಿಶ್ಯೂ ಪೇಪರ್ ಹಾಕೋಂಥ ಒಂದು ಡಬ್ಬ ಇದೆ. ಮತ್ತು ಟಿಶ್ಯೂ ಪೇಪರ್ ಮಿರರ್ ಹತ್ರನೇ ಇರುತ್ತೆ. ಮತ್ತು ನೋಡಿ, ಇದೆಲ್ಲ ಟಿಶ್ಯೂ ಪೇಪರ್ ಇದೆ. ಮತ್ತು ನೋಡಿ, ಇದಂದರೆ ನಾವು ವಾಶ್ ರೂಮ್ ಯೂಸ್ ಮಾಡಿದ ನಂತರ, ಯೂರಿನ್ ಎಲ್ಲ ಪಾಸ್ ಆಗಿದ ನಂತರ ಪ್ರೆಸ್ ಮಾಡಿದ್ರೆ ಸಾಕು, ಒಂದು ಗಾಳಿ ಹೇಳ್ಕೊಬಿಡುತ್ತೆ, ಗರ್ರ ಅಂತ ಸೌಂಡ್ ಬರುತ್ತೆ. ಎಲ್ಲ ವೇಸ್ಟ್ ಎಲ್ಲ ಹೋಗ್ಬಿಡುತ್ತೆ, ಹೊರಗಡೆನೇ ಬೀಳಲ್ಲ ವೇಸ್ಟು. ಅಲ್ಲೇ ಒಂದು ಟ್ಯಾಂಕ್ ಇದೆಯಂತೆ. ಇದು ಬಂದ್ಬಿಟ್ಟು ಮಕ್ಕಳಿಗೆ ಡೈಪರ್ ಚೇಂಜ್ ಮಾಡೋವಂಥ ಒಂದು ಸ್ಟ್ಯಾಂಡ್ ಇದೆ. ಮತ್ತು ಈ ಲಾಕ್ ಆದರೆ ನೋಡಿ ರೆಡ್ ಸಿಗ್ನಲ್ ಬರುತ್ತೆ. ಮತ್ತು ಇದು ಬಿಸಿನೀರು ಮತ್ತು ತಣ್ಣೀರಿಗೆ ಎರಡು ಕೂಡ ಇರುತ್ತೆ. ಮತ್ತು ಬಿಸಿಯಾಗಿರೋಂಥದ್ದು, ಕೈಯೆಲ್ಲ ಬಿಸಿ ಆದರೆ ಒಣಗೋಗುತ್ತಲ್ಲ, ಅದಕ್ಕೋಸ್ಕರ ಇರೋಂಥದ್ದು. ಅಂದರೆ ನೀರು ಕಮ್ಮಿ ಯೂಸ್ ಮಾಡಿ ಅಂತ ನೋಡಿ, ಬಿಸಿನೀರು ಬಂತು ಮತ್ತು ತಣ್ಣೀರು ಎರಡು ಕೂಡ ಬರುತ್ತೆ. ನೀರಂತೂ ಕುಡಿಲಿಕ್ಕೆ ಯೋಗ್ಯವಲ್ಲದ ನೀರಾಗಿರುತ್ತೆ. ಮತ್ತು ಇದರಲ್ಲಿ ಅಂದರೆ ಕೆಲವೊಂದು ಮಕ್ಕಳನ್ನೆಲ್ಲ ಕರ್ಕೊಬಂದು, ಚಿಕ್ಕ ಮಕ್ಕಳನ್ನ ಕರ್ಕೊಬಂದ್ಬಿಟ್ಟು ಅಲ್ಲೇ ಫ್ಲೋರಲ್ಲೇ ಯೂರಿನ್ ಪಾಸ್ ಮಾಡಿಸ್ಬಿಡ್ತಾರೆ. ಅಂದರೆ ನೀರೆಲ್ಲ ಕೈಕಾಲು ತೊಳೆಯೋದು ಅದೆಲ್ಲ ಮಾಡಬಾರ್ದು. ಅಂದರೆ ಅಲ್ಲಿ ಕ್ಯಾಬಿನ್ ಕ್ರೂನೇ ಎಲ್ಲ ಕ್ಲೀನ್ ಮಾಡೋಂಥವ್ರು ಆಗಿರ್ತಾರೆ. ಅದರಿಂದ ನಾವು ಬೇರೊಬ್ಬರಿಗೆ ಯೂಸ್ ಮಾಡೋ ರೀತಿಯಲ್ಲಿ ನಮ್ಮ ವಾಶ್ರೂಮ್ನ ಯೂಸ್ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಪಾನ್ ಪಾರಕ್ಕು ಅದೆಲ್ಲ ಆಗಿಬಿಟ್ಟು ಅದೆಲ್ಲ ಹೋಗ್ಬಿಟ್ಟು ಹೋಗ್ತಾರೆ, ನೀರು ಕೂಡ ಹಾಕಲ್ಲ. ಆ ಥರದ್ದು ಕೂಡ ಜನಗಳಿದ್ದಾರೆ. ಅಂದರೆ ನಾನು ಈ ಒಂದೊಂದು ಫ್ಲೈಟಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಅಂದರೆ ಏರ್ ಬಸ್ಸಲ್ಲಿ ಬೇರೆ ರೀತಿಯಾಗಿರುತ್ತೆ. ನಮ್ಮ ಬಜೆಟ್ ಫ್ರೆಂಡ್ಲಿ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಸೌಕರ್ಯಗಳು ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಕೆಲವೊಂದಲ್ಲಿ ಹ್ಯಾಂಡ್ ವಾಶ್ ಇರ್ಬೋದು, ಇಲ್ಲಾಂದರೆ ಸ್ಯಾನಿಟೈಸರ್ ಇರ್ಬೋದು, ಆ ಥರ ಎಲ್ಲ ಚಿಕ್ಕ ವ್ಯವಸ್ಥೆಗಳಲ್ಲಿ ಇರುತ್ತೆ. ಮತ್ತು ಇನ್ನೂ ಹೇಳಲಿಕ್ಕಿರೋದು, ಇದು ಕಾಮನ್ ಆಗಿರುತ್ತೆ ಟಾಯ್ಲೆಟ್. ಲೇಡೀಸ್ ಮತ್ತು ಜೆಂಟ್ಸ್ ಇಬ್ರಿಗೂ ಕೂಡ ಸೇಮ್ ಟಾಯ್ಲೆಟ್ಟೇ ಆಗಿರುತ್ತೆ. ಮತ್ತು ನೀರು ಲಿಮಿಟೆಡ್ ಆಗಿರುತ್ತೆ. ಕೆಲವೊಂದು ಏರ್ ಬಸ್ ಅದರಲ್ಲೆಲ್ಲ ಒಂದು ಕಪ್ ಇರುತ್ತೆ, ಕಪ್ಪಲ್ಲಿ ನೀರು ತೊಗೊಳ್ಳೋ ಒಂದು ವ್ಯವಸ್ಥೆ ಇರುತ್ತೆ. ಅಂದರೆ ನೀರನ್ನ ಮ್ಯಾಕ್ಸಿಮಮ್ ಇಲ್ಲಿ ಅವಾಯ್ಡ್ ಆಗಿರುತ್ತೆ. ಅಂದರೆ ನೀರು ಜಾಸ್ತಿ ತೊಗೊಂಡೋಗೋದ್ರಿಂದ ವೆಯ್ಟ್ ಜಾಸ್ತಿ, ಅದರಿಂದ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ನೀರನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿರ್ತಾರೆ, ಕಮ್ಮಿ ನೀರನ್ನ ಯೂಸ್ ಮಾಡ್ತಾರೆ. ಈಗೊಂದು ವಿಷಯ ನೆನಪಾಯಿತು. ಅಂದರೆ ಲೈಟು ಟಾಯ್ಲೆಟ್ ಒಳಗಡೆ ಹೋದಂಗೆ ಆಟೋಮೆಟಿಕ್ ಆಗಿ ಬರುತ್ತೆ, ಆಯಿತಾ. ಡೋರ್ ಕ್ಲೋಸ್ ಮಾಡ್ದಂಗೆ ಆಟೋಮೆಟಿಕ್ ಆಗಿ ಲೈಟ್ ಬರುತ್ತೆ. ಮತ್ತು ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಏನಾದ್ರು ಇದ್ದರೆ ಕಾಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್.